ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಫೆಬ್ರವರಿ ಮಂತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡೋಣ. ಜೊತೆಗೆ ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ರೀತಿ ಕರೆಂಟ್ ಅಫೇರ್ಸ್ ಮತ್ತೆ GK ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, 2026 ಮತ್ತು 27ರ ಕೇಂದ್ರ ಬಜೆಟ್ ಅನ್ನು ಯಾರು ಮಂಡಿಸಿದರು? ಉತ್ತರ, ನಿರ್ಮಲಾ ಸೀತಾರಾಮನ್. ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಹಣಕಾಸು ಸಚಿವೆ. ಇವರು ಫೆಬ್ರವರಿ 1, 2026ರಂದು 26 ಮತ್ತು 27ರ ಕೇಂದ್ರ ಬಜೆಟ್ನ ಮಂಡನೆ ಮಾಡ್ತಾರೆ. ಇದು ಇವರ ಸತತ 8ನೇ ಕೇಂದ್ರ ಬಜೆಟ್ ಮಂಡನೆ ಆಗಿದೆ. ಎರಡನೇ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 2026 ಮತ್ತು 27ರಲ್ಲಿ ಸಾರ್ವಜನಿಕ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಪ್ರಸ್ತಾಪಿಸಲಾಯಿತು? ಉತ್ತರ, 12.2 ಲಕ್ಷ ಕೋಟಿ. ಈ 12.2 ಲಕ್ಷ ಕೋಟಿಯನ್ನ ದೇಶದ ಮೂಲ ಸೌಕರ್ಯ ಅಭಿವೃದ್ಧಿ ಅಂದ್ರೆ ರೈಲ್ವೆ, ರಸ್ತೆ, ಬಂದರು, ಏರ್ಪೋರ್ಟ್ ಈ ಒಂದು ನಿರ್ಮಾಣಕ್ಕಾಗಿ ಬಳಸೋದು ಇದರ ಒಂದು ಉದ್ದೇಶ. ಜೊತೆಗೆ ಉದ್ಯೋಗ ಸೃಷ್ಟಿ, ಕೈಗಾರಿಕಾ ಚಟುವಟಿಕೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಪ್ರೋತ್ಸಾಹ ಮಾಡೋದು ಇದರ ಮುಖ್ಯ ಉದ್ದೇಶ. ಮೂರನೇ ಪ್ರಶ್ನೆ, 2026-27ರ ಬಜೆಟ್ನಲ್ಲಿ SME ಗ್ರೋತ್ ಫಂಡ್ಗೆ ಎಷ್ಟು ಹಣ ಮೀಸಲಾಯಿತು? ಉತ್ತರ, 10,000 ಕೋಟಿ. SME ಅಂದ್ರೆ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು. ಈ ನಿಧಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ SMEಗಳನ್ನ ಬೆಂಬಲಿಸೋದು, ಅವರಿಗೆ ಪ್ರೋತ್ಸಾಹಿಸೋದು. ಮತ್ತೆ SMEಗಳನ್ನ ಫ್ಯೂಚರ್ ಚಾಂಪಿಯನ್ಸ್ ಆಗಿ ಬೆಳೆಸಲು ಈ ಒಂದು ಫಂಡ್ ಸಹಾಯ ಆಗುತ್ತೆ. ಇದರಿಂದ ಉದ್ಯಮಗಳ ವಿಸ್ತರಣೆ, ಹೂಡಿಕೆ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಗೆ ಒಂದು ಉತ್ತೇಜನ ಸಿಗುತ್ತೆ ಅನ್ನೋದು ಇದರ ಒಂದು ಪ್ರಮುಖ ಉದ್ದೇಶ. ನಾಲ್ಕನೇ ಪ್ರಶ್ನೆ, ಭಾರತ್ ವಿಸ್ತಾರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ AI ಸಾಧನ? ಉತ್ತರ, ಕೃಷಿ ಕ್ಷೇತ್ರ. ಭಾರತ್ ವಿಸ್ತಾರ್ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ AI ಆಧಾರಿತ ಬಹುಭಾಷಾ ಡಿಜಿಟಲ್ ಪ್ಲಾಟ್ಫಾರ್ಮ್. ಅಂದ್ರೆ ಅವರ ರೀಜನಲ್ ಭಾಷೆಯಲ್ಲಿ ಸಿಗುವಂತ ಒಂದು ಡಿಜಿಟಲ್ ವೇದಿಕೆ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ರೈತರಿಗೆ ಕೃಷಿ ಯೋಜನೆಗಳು, ಹವಾಮಾನ ಮಾಹಿತಿ, ಮಾರುಕಟ್ಟೆ ಬೆಲೆಗಳು ಮತ್ತು ಬೆಳೆ ಸಲಹೆಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಅವರಿಗೆ ತಿಳಿಸೋದು. ಜೊತೆಗೆ AI ಟೆಕ್ನಾಲಜಿನ ಬಳಸ್ಕೊಂಡು ರೈತರಿಗೆ ಅವರ ಒಂದು ಸ್ಥಳೀಯ ಭಾಷೆಯಲ್ಲಿ ಕೃಷಿಗೆ ಸಂಬಂಧಿಸಿದ ಮಾಹಿತಿಯನ್ನು ಈಸಿಯಾಗಿ ಅವರಿಗೆ ತಲುಪಿಸೋದು ಇದರ ಪ್ರಮುಖ ಗುರಿ. ಐದನೇ ಪ್ರಶ್ನೆ, ಬಯೋಫಾರ್ಮಾ ಶಕ್ತಿಗೆ 5 ವರ್ಷಗಳಿಗೆ ಎಷ್ಟು ಔಟ್ಲೆ ಪ್ರಸ್ತಾಪಿಸಲಾಗಿದೆ? ಉತ್ತರ, 10,000 ಕೋಟಿ. ಬಯೋಫಾರ್ಮಾ ಶಕ್ತಿಯನ್ನ ಗ್ಲೋಬಲ್ ಬಯೋಫಾರ್ಮ್ ಹಬ್ ಆಗಿ ಬೆಳೆಸುವುದು ಇದರ ಒಂದು ಪ್ರಮುಖ ಗುರಿ. ಜೊತೆಗೆ ಭಾರತದಲ್ಲಿ ಆಧುನಿಕ ಬಯೋಫಾರ್ಮಾಸ್ಯೂಟಿಕಲ್ ಉತ್ಪನ್ನಗಳ ಅಭಿವೃದ್ಧಿ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡೋದು ಇದರ ಪ್ರಮುಖ ಉದ್ದೇಶ. ಆರನೇ ಪ್ರಶ್ನೆ, ಸ್ಪೋರ್ಟ್ಸ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನಿಷಿಯೇಟಿವ್ಗೆ ಎಷ್ಟು ಹಣ ಮೀಸಲಾಯಿತು? ಉತ್ತರ, 500 ಕೋಟಿ. ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಭಾರತದಲ್ಲಿ ಕ್ರೀಡಾ ಸಾಮಗ್ರಿಗಳ ಉತ್ಪಾದನೆಯನ್ನ ಉತ್ತೇಜಿಸುವುದು ಇದರ ಒಂದು ಉದ್ದೇಶ. ಜೊತೆಗೆ ಕ್ರೀಡಾ ಸಾಮಗ್ರಿಗಳ ಕ್ಷೇತ್ರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ರಿಸರ್ಚ್ ಮತ್ತು ಇನ್ನೋವೇಷನ್ಗೆ ಉತ್ತೇಜನ ನೀಡುವುದು ಇದರ ಒಂದು ಗುರಿಯಾಗಿದೆ. ಇದರಿಂದ ನಮ್ಮ ಭಾರತವನ್ನ ಜಾಗತಿಕ ಸ್ಪೋರ್ಟ್ಸ್ ಗೂಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಅಭಿವೃದ್ಧಿ ಹೊಂದುತ್ತೆ. ಏಳನೇ ಪ್ರಶ್ನೆ, 2026-27ರಲ್ಲಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ಗೆ ಒಟ್ಟು ಅಲೋಕೇಶನ್ ಎಷ್ಟು? ಸರಿಯಾದ ಉತ್ತರ, 4,479.88 ಕೋಟಿ. ಇದರ ಒಂದು ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಕ್ರೀಡಾಗೆ ಒಂದು ಡೆವಲಪ್ಮೆಂಟ್ ಮಾಡೋದು, ಜೊತೆಗೆ ಕ್ರೀಡಾಪಟುಗಳಿಗೆ ಒಂದು ಟ್ರೈನಿಂಗ್ ಕೊಡೋದು, ಜೊತೆಗೆ ಕ್ರೀಡೆಗೆ ಸ್ಪೋರ್ಟ್ಸ್ಗೆ ಏನೇನ್ ಮೂಲ ಸೌಕರ್ಯಗಳ ಅವಶ್ಯಕತೆ ಇದೆಯೋ ಅದನ್ನು ಬೆಂಬಲಿಸೋದು ಇದರ ಒಂದು ಪ್ರಮುಖ ಉದ್ದೇಶ. ಎಂಟನೇ ಪ್ರಶ್ನೆ, ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 2.0ಗೆ ಫೈನಾನ್ಷಿಯಲ್ ಇಯರ್ 2026-27ರಲ್ಲಿ ಎಷ್ಟು ಪ್ರಾವಿಷನ್ ಮಾಡಲಾಗಿದೆ? ಉತ್ತರ, 1,000 ಕೋಟಿ. ಈ ಸೆಮಿ ಕಂಡಕ್ಟರ್ ಅಂತಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಪ್ರಮುಖವಾಗಿ ಬಳಸುವ ಒಂದು ಟೆಕ್ನಾಲಜಿ. ಈ ಒಂದು ಉದ್ದೇಶ ಏನಪ್ಪಾ ಅಂತ ಇದರ ಉದ್ದೇಶ ಸೆಮಿ ಕಂಡಕ್ಟರ್ ಎಕೋಸಿಸ್ಟಮ್ ಅನ್ನ ಮತ್ತಷ್ಟು ಬಲಪಡಿಸುವುದು ಇದರ ಒಂದು ಉದ್ದೇಶ. 9ನೇ ಪ್ರಶ್ನೆ, 2026-27ರ ಬಜೆಟ್ ಪ್ರಕಾರ ಫೈನಾನ್ಷಿಯಲ್ ಇಯರ್ 2025-26ರ ರಿಯಲ್ GDP ಗ್ರೋತ್ ಅಂದಾಜು ಎಷ್ಟು? ಉತ್ತರ, 7.4%. 10ನೇ ಪ್ರಶ್ನೆ,
ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಯಾವ ದಿನದಿಂದ ಜಾರಿಗೆ ಬರಲಿದೆ ಎಂದು ಬಜೆಟ್ನಲ್ಲಿ ತಿಳಿಸಲಾಯಿತು. ಉತ್ತರ ಏಪ್ರಿಲ್ 1, 2026. 11ನೇ ಪ್ರಶ್ನೆ, ಭಾರತ್ ವಿಸ್ತಾರ್ ಫೇಸ್ 1 ಅನ್ನು ಫೆಬ್ರವರಿ 2026ರಲ್ಲಿ ಎಲ್ಲಿ ಉದ್ಘಾಟಿಸಲಾಯಿತು? ಉತ್ತರ ಜೈಪುರ್. 17 ಫೆಬ್ರವರಿ 2026ರಂದು ಜೈಪುರ್ನಲ್ಲಿ ಅಗ್ರಿಕಲ್ಚರ್ ಮಿನಿಸ್ಟರ್ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026ರ 3 ಪ್ರಮುಖ ಪಿಲ್ಲರ್ಸ್ ಯಾವುವು? ಉತ್ತರ ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2020ರ ಪ್ರಮುಖ ಕಾರ್ಯಕ್ರಮಗಳು ನ್ಯೂ ಡೆಲ್ಲಿಯ ಭಾರತ್ ಮಂಡಪಂನಲ್ಲಿ ನಡೆದವು. ಸಮಿಟ್ನ 3 ಫೌಂಡೇಶನಲ್ ಪಿಲ್ಲರ್ಸ್ ಅಂತ ಅಂದ್ರೆ ಪೀಪಲ್, ಪ್ಲಾನೆಟ್ ಅಂಡ್ ಪ್ರೋಗ್ರೆಸ್. ಪೀಪಲ್ ಅಂತ ಅಂದಾಗ ಎಐ ತಂತ್ರಜ್ಞಾನದ ಪ್ರಯೋಜನಗಳು ಏನೇನು ಅದು ಜನರಿಗೆ ತಲುಪುವಂತೆ ಮಾಡೋದು ಇದರ ಒಂದು ಉದ್ದೇಶ. ಪ್ಲಾನೆಟ್ ಅಂದ್ರೆ ಎಐ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ಸಸ್ಟೈನಬಲ್ ಡೆವಲಪ್ಮೆಂಟ್ಗೆ ಒಂದು ಒತ್ತು ನೀಡೋದು ಇದರ ಒಂದು ಉದ್ದೇಶ. ನೆಕ್ಸ್ಟ್ ಪ್ರೋಗ್ರೆಸ್. ಪ್ರೋಗ್ರೆಸ್ ಅಂದ್ರೆ ಪ್ರಗತಿ. ಪ್ರಗತಿ ಅಂದ್ರೆ ಎಐ ಆಧಾರಿತ ಇನೋವೇಷನ್, ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಗೆ ಪ್ರೋತ್ಸಾಹಿಸೋದು. ಸೊ ಈ ಒಂದು 3 ಪ್ರಮುಖ ಪಿಲ್ಲರ್ಸ್ಗಳು ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್ ಆಗಿದ್ದವು. ನೆಕ್ಸ್ಟ್ ಪ್ರಶ್ನೆ, 6ನೇ ಇಂಡಿಯಾ ಫ್ರಾನ್ಸ್ ಆನ್ಯುವಲ್ ಡಿಫೆನ್ಸ್ ಡೈಲಾಗ್ 2026 ಎಲ್ಲಿ ನಡೆಯಿತು? ಉತ್ತರ ಬೆಂಗಳೂರು. ಇದು ಫೆಬ್ರವರಿ 17, 2026ರಂದು ಬೆಂಗಳೂರಿನಲ್ಲಿ ಈ ಸಂವಾದ ನಡೆಯಿತು. ಇದು ಭಾರತ ಮತ್ತು ಫ್ರಾನ್ಸ್ ನಡುವಿನ ರಕ್ಷಣಾ ಸಹಕಾರ ಮತ್ತೆ ಟೆಕ್ನಾಲಜಿ ಹಾಗೂ ರಕ್ಷಣಾ ಉತ್ಪಾದನೆಯನ್ನು ಮತ್ತಷ್ಟು ಬಲಪಡಿಸುವುದು ಈ ಒಂದು ಕಾರ್ಯಕ್ರಮದ ಅಥವಾ ಈ ಸಂವಾದದ ಒಂದು ಚರ್ಚೆಯಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಬಿಎಲ್ ಮತ್ತು ಸಫ್ರಾನ್ ಯಾವ ಶಸ್ತ್ರಾಸ್ತ್ರವನ್ನು ಭಾರತದಲ್ಲಿ ತಯಾರಿಸಲು ಜೆವಿಆರ್ ಎಂಒಯು ಮಾಡಿಕೊಂಡವು? ಉತ್ತರ ಹ್ಯಾಮರ್ ಮಿಸೈಲ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮತ್ತು ಫ್ರಾನ್ಸ್ನ ಸಫ್ರಾನ್ ಸಂಸ್ಥೆಗಳು ಭಾರತದಲ್ಲಿ ಹ್ಯಾಮರ್ ಕ್ಷಿಪಣಿಗಳನ್ನ ತಯಾರಿಸಲು ಒಂದು ಒಪ್ಪಂದ ಮಾಡಿಕೊಂಡಿದ್ದಾವೆ. ಈ ಹ್ಯಾಮರ್ ಅಂತ ಅಂದ್ರೆ ಹೈಲಿ ಅಜೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಅಂತ. ಇದು ಹ್ಯಾಮರ್ ಮಾಡ್ಯುಲರ್ ಏರ್ ಟು ಸರ್ಫೇಸ್ ಮಿಸೈಲ್ಸ್ ನ ತಯಾರಿಸ್ತವೆ. ಏರ್ ಟು ಸರ್ಫೇಸ್ ಮಿಸೈಲ್ಸ್ ಅಂತ ಅಂದ್ರೆ ಗಾಳಿಯಿಂದ ನೆಲಕ್ಕೆ ದಾಳಿ ಮಾಡುವ ಕ್ಷಿಪಣಿ ಅಂತ. ನೆಕ್ಸ್ಟ್ ಪ್ರಶ್ನೆ, H-125 ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಕರ್ನಾಟಕದ ಯಾವ ಸ್ಥಳದಲ್ಲಿದೆ? ಉತ್ತರ ವೇಮಗಲ್. ಇದು H-1 ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಕರ್ನಾಟಕದ ಕೋಲಾರದ ವೇಮಗಲ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಒಂದು ಘಟಕವನ್ನ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಮತ್ತು ಏರ್ಬಸ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ಏರ್ಬಸ್ H-125 ಹೆಲಿಕಾಪ್ಟರ್ಗಳ ಜೋಡಣೆ ಮತ್ತು ತಯಾರಿಕೆ ಇಲ್ಲಿ ನಡೆಯುತ್ತೆ. ಈ ವೇಮಗಲ್ ಫೆಸಿಲಿಟಿ ಭಾರತದಲ್ಲಿನ ಪ್ರೈವೇಟ್ ಸೆಕ್ಟರ್ನ ಮೊದಲ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನ್ ಇದಾಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಡಿಫೆನ್ಸ್ ಅಕ್ವಿಸಿಯೇಷನ್ ಕೌನ್ಸಿಲ್ ಫೆಬ್ರವರಿ 2026ರಲ್ಲಿ ಸುಮಾರು ಎಷ್ಟು ಮೌಲ್ಯದ ಕ್ಯಾಪಿಟಲ್ ಅಕ್ವಿಸಿಯೇಷನ್ ಪ್ರಪೋಸಲ್ಸ್ಗೆ ಎಒಎನ್ ನೀಡಿತು? ಉತ್ತರ 3.60 ಲಕ್ಷ ಕೋಟಿ. ಇದು ಫೆಬ್ರವರಿ 2026 12ರಂದು ಡಿಎಸಿ ಸುಮಾರು 3.60 ಲಕ್ಷ ಕೋಟಿ ಮೌಲ್ಯದ ಕ್ಯಾಪಿಟಲ್ ಅಕ್ವಿಸಿಷನ್ ಪ್ರಪೋಸಲ್ಸ್ಗೆ ಅಕ್ಸೆಪ್ಟೆನ್ಸ್ ಆಫ್ ನೆಸೆಸಿಟಿ ನೀಡಿತು. ನೆಕ್ಸ್ಟ್ ಪ್ರಶ್ನೆ, ಡಿಎಸಿಯ ಐಎಎಫ್ ಪ್ರೊಕ್ಯೂರ್ಮೆಂಟ್ ಪ್ರಪೋಸಲ್ಸ್ ನಲ್ಲಿ ಎಂಆರ್ಎಫ್ಎ ಎಂದರೇನು? ಉತ್ತರ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್. ನೆಕ್ಸ್ಟ್ ಪ್ರಶ್ನೆ, ವಾಯುಶಕ್ತಿ 2026 ಎಕ್ಸರ್ಸೈಸ್ ಎಲ್ಲಿ ನಡೆಯಿತು? ಉತ್ತರ ಪೋಖ್ರಾನ್ ಫೈರಿಂಗ್ ರೇಂಜ್, ರಾಜಸ್ಥಾನ್. ಇದು 2026 ಫೆಬ್ರವರಿ 27ರಂದು ರಾಜಸ್ಥಾನದ ಪೋಖ್ರಾನ್ ಫೈರಿಂಗ್ ರೇಂಜ್ ನಲ್ಲಿ ನಡೆಯಿತು. ನೆಕ್ಸ್ಟ್ ಪ್ರಶ್ನೆ, ವಾಯುಶಕ್ತಿ 2026 ಎಕ್ಸರ್ಸೈಸ್ ಅನ್ನು ಯಾರು ವೀಕ್ಷಿಸಿದರು? ಉತ್ತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವಿನ ಸಂಬಂಧವನ್ನು ಯಾವ ಮಟ್ಟಕ್ಕೆ ಅಪ್ಗ್ರೇಡ್ ಮಾಡಲಾಯಿತು? ಉತ್ತರ ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಫೆಬ್ರವರಿ 2026 17ರಂದು ಇಂಡಿಯಾ ಫ್ರಾನ್ಸ್ ಔಟ್ಕಮ್ಸ್ ನಲ್ಲಿ ಸ್ಪೆಷಲ್ ಗ್ಲೋಬಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಇಂಡಿಯಾ ಮತ್ತು ಫ್ರಾನ್ಸ್ ಸಂಬಂಧವನ್ನು ಅಪ್ಗ್ರೇಡ್ ಮಾಡಲಾಯಿತು. ನೆಕ್ಸ್ಟ್ ಪ್ರಶ್ನೆ, 2026ರ ಇಂಡಿಯಾ ಫ್ರಾನ್ಸ್ ಇಯರ್ ಆಫ್ ಇನೋವೇಷನ್ ಅನ್ನು ಯಾವ ಸಂದರ್ಭದಲ್ಲಿ ಆರಂಭಿಸಲಾಯಿತು? ಉತ್ತರ ಮ್ಯಾಕ್ರೋನ್ ಭಾರತ ಭೇಟಿಯ ಸಂದರ್ಭದಲ್ಲಿ.
ಪ್ರೆಸಿಡೆಂಟ್ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಫೆಬ್ರವರಿ 17, 18, 19 ಭಾರತ ಭೇಟಿಯ ಸಂದರ್ಭದಲ್ಲಿ ಈ ಇಂಡಿಯಾ ಫ್ರಾನ್ಸ್ ಇಯರ್ ಆಫ್ ಇನ್ನೋವೇಷನ್ ಅನ್ನ ಆರಂಭ ಮಾಡಲಾಯಿತು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಬ್ರಿಕ್ಸ್ ಚೇರ್ಶಿಪ್ ಅಡಿಯಲ್ಲಿ ಮೊದಲ ಶೆರ್ಪಾಸ್ ಮೀಟಿಂಗ್ ಯಾವ ನಗರದಲ್ಲಿ ನಡೆಯಿತು? ಉತ್ತರ ನ್ಯೂ ಡೆಲ್ಲಿ. ಬ್ರಿಕ್ಸ್ ಶೆರ್ಪಾಸ್ ಮತ್ತು ಸೂ ಶೆರ್ಪಾಸ್ಗಳ ಮೊದಲ ಮೀಟಿಂಗ್ ಫೆಬ್ರವರಿ 2026 9 ಮತ್ತು 10 ನ್ಯೂ ಡೆಲ್ಲಿಯಲ್ಲಿ ನಡೆಯಿತು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಬ್ರಿಕ್ಸ್ ಶೆರ್ಪಾ ಯಾರು? ಉತ್ತರ ಸುಧಾಕರ್ ದಲೇಲಾ. ಎಕನಾಮಿಕ್ ರಿಲೇಷನ್ಸ್ ಸೆಕ್ರೆಟರಿ ಸುಧಾಕರ್ ದಲೇಲಾ ಅವರು ಭಾರತದ ಬ್ರಿಕ್ಸ್ ಶೆರ್ಪಾ ಆಗಿ ಮೀಟಿಂಗ್ಗೆ ಅಧ್ಯಕ್ಷತೆ ವಹಿಸಿದ್ದರು. ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026 ಥೈಲ್ಯಾಂಡ್ಗೆ ಭಾರತದ ಮುಂದಿನ ಅಂಬಾಸಿಡರ್ ಆಗಿ ಯಾರನ್ನು ನೇಮಿಸಲಾಯಿತು? ಉತ್ತರ ಪುನೀತ್ ಅಗರ್ವಾಲ್. MEA ಪ್ರಕಾರ ಪುನೀತ್ ಅಗರ್ವಾಲ್ ಅವರನ್ನು ಥೈಲ್ಯಾಂಡ್ನ ಭಾರತದ ಮುಂದಿನ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ, ICAIಯ 2026-27 ಪ್ರೆಸಿಡೆಂಟ್ ಆಗಿ ಯಾರು ಆಯ್ಕೆಯಾದರು? ಉತ್ತರ ಪ್ರಸನ್ನ ಕುಮಾರ್ ಡಿ. ಫೆಬ್ರವರಿ 2026 12 CA ಪ್ರಸನ್ನ ಕುಮಾರ್ ಡಿ ಅವರನ್ನು ICAI ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಯಿತು. ನೆಕ್ಸ್ಟ್ ಪ್ರಶ್ನೆ, ICAIಯ 2026-27 ವೈಸ್ ಪ್ರೆಸಿಡೆಂಟ್ ಯಾರು? ಉತ್ತರ ಮಂಗೇಶ್ ಪಾಂಡುರಂಗ್ ಕಿನಾರೆ. ನೆಕ್ಸ್ಟ್ ಪ್ರಶ್ನೆ, BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಯಾರು ಪಡೆದರು? ಉತ್ತರ ಸ್ಮೃತಿ ಮಂದಣ್ಣ. ಫೆಬ್ರವರಿ 16, 2026 ಸ್ಮೃತಿ ಮಂದಣ್ಣ ಅವರಿಗೆ BBC ಇಂಡಿಯನ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ 2025 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನೆಕ್ಸ್ಟ್ ಪ್ರಶ್ನೆ, BBC ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಯಾರು ಪಡೆದರು? ಉತ್ತರ ದಿವ್ಯಾ ದೇಶ್ಮುಖ್. ನೆಕ್ಸ್ಟ್ ಪ್ರಶ್ನೆ, BBC ಪ್ಯಾರಾ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ 2025 ಪ್ರಶಸ್ತಿಯನ್ನು ಯಾರು ಪಡೆದರು? ಉತ್ತರ ಪ್ರೀತಿ ಪಾಲ್. ನೆಕ್ಸ್ಟ್ ಪ್ರಶ್ನೆ, 6ನೇ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಗುಲ್ಮಾರ್ಗ್ ಲೆಗ್ ಯಾವ ದಿನಾಂಕಗಳಲ್ಲಿ ನಡೆಯಿತು? ಉತ್ತರ ಫೆಬ್ರವರಿ 23ರಿಂದ 26ರವರೆಗೆ. ಗುಲ್ಮಾರ್ಗ್ ಲೆಗ್ನಲ್ಲಿ ಸ್ಕೀ ಮೌಂಟೇನಿಯರಿಂಗ್, ಆಲ್ಪೈನ್ ಸ್ಕೀಯಿಂಗ್, ನಾರ್ಡಿಕ್ ಸ್ಕೀಯಿಂಗ್ ಮತ್ತು ಸ್ನೋ ಬೋರ್ಡಿಂಗ್ ಎಂಬ 4 ಮೆಡಲ್ ಡಿಸಿಪ್ಲಿನ್ಸ್ ಇದ್ದವು. ಇದನ್ನ ಈ ಒಂದು ಇಂಡಿಯನ್ ಆರ್ಮಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 ಟೀಮ್ ಚಾಂಪಿಯನ್ಶಿಪ್ ಅನ್ನ ಉಳಿಸಿಕೊಂಡಿತು. ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಪಾಕಿಸ್ತಾನ್ T20 ವರ್ಲ್ಡ್ ಕಪ್ 2026 ಪಂದ್ಯದಲ್ಲಿ ಭಾರತದ ಪರ ಅತ್ಯಧಿಕ ರನ್ಸ್ ಗಳಿಸಿದವರು ಯಾರು? ಉತ್ತರ ಇಶಾನ್ ಕಿಶನ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ T20 ವಿಶ್ವಕಪ್ 2026 ಪಂದ್ಯವು ಫೆಬ್ರವರಿ 15, 2026 ಕೊಲಂಬೋದಲ್ಲಿ ನಡೆಯಿತು. ಇಲ್ಲಿ ಇಶಾನ್ ಕಿಶನ್ ಅವರು 40 ಬಾಲ್ಗಳಲ್ಲಿ 77 ರನ್ ಗಳಿಸಿ ಭಾರತದ ಗೆಲುವಿನ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದರು. ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಪಾಕಿಸ್ತಾನ್ ICC ಮೆನ್ಸ್ T20 ವರ್ಲ್ಡ್ ಕಪ್ 2026 ಪಂದ್ಯದಲ್ಲಿ ಭಾರತ ಎಷ್ಟು ರನ್ಸ್ ಗಳಿಂದ ಗೆದ್ದಿತು? ಉತ್ತರ 61 ರನ್ಸ್. ಫೆಬ್ರವರಿ 15, 2026 ಕೊಲಂಬೋದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ 60 ರನ್ಸ್ ಗಳಿಂದ ಗೆದ್ದಿದೆ. ನೆಕ್ಸ್ಟ್ ಪ್ರಶ್ನೆ, ಚರಿ ದಾಂದ್ ವೆಟ್ಲ್ಯಾಂಡ್ ಯಾವ ರಾಜ್ಯದಲ್ಲಿದೆ? ಉತ್ತರ ಗುಜರಾತ್. ಚರಿ ದಾಂದ್ ಗುಜರಾತ್ನ ಕಚ್ ಜಿಲ್ಲೆಯಿರುವ ಒಂದು ಸೀಸನಲ್ ವೆಟ್ಲ್ಯಾಂಡ್. ಇದು ಭಾರತದ 98ನೇ ರಾಮ್ಸರ್ ಸೈಟ್ ಆಗಿದೆ. ರಾಮ್ಸರ್ ಸೈಟ್ ಎಂದರೆ ಅಂತಾರಾಷ್ಟ್ರೀಯ ಮಹತ್ವದ ಒಂದು ಜಲಭೂಮಿ ಅಂತ ಹೇಳ್ಬೋದು. ಇದು ವಿವಿಧ ಜಲಚರ ಪಕ್ಷಿಗಳು ಮತ್ತು ವಲಸೆ ಪಕ್ಷಿಗಳಿಗೆ ಒಂದು ಪ್ರಮುಖ ವಾಸಸ್ಥಳವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿದೆ? ಉತ್ತರ ಉತ್ತರ ಪ್ರದೇಶ. ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶದ ಇಟಾ ಜಿಲ್ಲೆಯಲ್ಲಿದೆ. ಇದು ಭಾರತದ 97ನೇ ರಾಮ್ಸರ್ ಸೈಟ್ ಆಗಿ ಗುರುತಿಸಿಕೊಂಡಿದೆ. ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 2026 ಹೊತ್ತಿಗೆ ಭಾರತದಲ್ಲಿನ ರಾಮ್ಸರ್ ಸೈಟ್ ಸಂಖ್ಯೆ ಎಷ್ಟಾಯಿತು? ಉತ್ತರ 98. ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಮತ್ತು ಚರಿ ದಾಂದ್ ಸೇರಿ ಭಾರತದ ರಾಮ್ಸರ್ ಸೈಟ್ ಸಂಖ್ಯೆ 98 ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ನ್ಯಾಷನಲ್ ಸೈನ್ಸ್ ಡೇ ಅನ್ನು ಯಾವ ವೈಜ್ಞಾನಿಕ ಸಾಧನೆಯನ್ನು ಸ್ಮರಿಸಲು ಆಚರಿಸಲಾಗುತ್ತದೆ? ಉತ್ತರ ರಾಮನ್ ಎಫೆಕ್ಟ್.
1928ರಲ್ಲಿ ಸಿ.ವಿ. ರಾಮನ್ ಅವರು ಕಂಡುಹಿಡಿದ ರಾಮನ್ ಎಫೆಕ್ಟ್ ಅದರ ಸ್ಮರಣೆಗಾಗಿ ಫೆಬ್ರವರಿ 28ರಂದು ನ್ಯಾಷನಲ್ ಸೈನ್ಸ್ ಡೇ ಎಂದು ಆಚರಿಸಲಾಗುತ್ತೆ. ಈ ವರ್ಷದ ಈ ನ್ಯಾಷನಲ್ ಸೈನ್ಸ್ ನ 2026ರ ಥೀಮ್ ಏನಾಗಿತ್ತಪ್ಪ ಅಂದ್ರೆ ವುಮೆನ್ ಇನ್ ಸೈನ್ಸ್ ಕೆಟಲೈಸಿಂಗ್ ವಿಕಸಿತ್ ಭಾರತ್ ಅನ್ನೋದು ಈ ವರ್ಷದ ಥೀಮ್ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಸಿ.ವಿ. ರಾಮನ್ ಅವರಿಗೆ ರಾಮನ್ ಎಫೆಕ್ಟ್ಗಾಗಿ ಯಾವ ವರ್ಷ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ದೊರೆಯಿತು? ಉತ್ತರ 1930. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ GK ಕರೆಂಟ್ ಅಫೇರ್ಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.